ಯಾಕೋ ಹೀಗೆ ಮಾಡಿದೆ? ಏನಾಯ್ತು ನಿಂಗೆ? ಬೇಕು ಅಂತಾನೆ ನಂಗೆ ಕೈ ಕೊಟ್ಟು ಹೋದ್ಯಾ ಅಥವಾ ನಿಜವಾಗ್ಲೂ ನಿಂಗೇನಾದರೂ ಆಯ್ತಾ? ಬರೀ ಫೋನಲ್ಲಿ ಮಾತ್ರ ಅಲ್ಲ, ನನ್ನಿಂದನೂ ನಾಟ್ ರೀಚಬಲ್ ಆಗ್ತಿದ್ಯೇನೋ. ಪ್ಲೀಸ್ ಕರ್ಣ, ಬಾರೋ, ನೀನು ಕಟ್ಟಿರೋ ತಾಳಿಗೋಸ್ಕರನಾದರೂ. ಅಕ್ಕ, ನಿನ್ ಕುತ್ತಿಗೆಲ್ ತಾಳಿನಾ? ಅದು ಮದುವೆ ಮಾಡ್ಕೊಂಡ್ಯಾನೆ? ಹೇಳೆ ಅಕ್ಕ, ಮದುವೆ ಮಾಡ್ಕೊಂಡ್ಯಾ? ಮಾಡ್ಕೊಂಡ್ಯಾ? ಯಾವಾಗಲೇ ಆಯ್ತಿದ್ದಲ್ಲ, ಯಾರನ್ನ ಮದುವೆ ಮಾಡ್ಕೊಂಡೆ ನೀನು? ಅದಕ್ಕೆ ಗೊತ್ತಿಲ್ಲ. ಗೊತ್ತಿಲ್ಲ? ಹುಡುಗಾಟ ಆಡ್ಬೇಡ್ವೆ ಅಕ್ಕ, ನಿಜ ಹೇಳೆ, ನಿಜವಾಗ್ಲೂ ಮದುವೆ ಮಾಡ್ಕೊಂಡ್ಯಾ? ಎಲ್ಲಿದ್ದಾನ ಹುಡುಗ ಈಗ? ನಿಜವಾಗ್ಲೂ ಗೊತ್ತಿಲ್ಲ ಕಣೆ, ನಾನು ಹುಡುಕ್ತಾನೆ ಇದ್ದೀನಿ. ನಿನ್ನ ಗಂಡ ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ಲ. ಇದ್ರ ಆಚೆಗೆ ನೀನು ಕೇಳಬೇಡ. ಅಲ್ಲ ಅಕ್ಕ, ಯಾರಿಗೂ ಗೊತ್ತಿಲ್ಲದೆ ಮದುವೆ ಆಗಿ ಈಗ ಹುಡುಗನೇ ಗೊತ್ತಿಲ್ಲ ಅಂದರೆ ಏನರ್ಥ? ಮುಂದೆ ನಿನ್ನ ಭವಿಷ್ಯದ ಗತಿ? ಪ್ಲೀಸ್ ಪ್ರತಿ, ನನ್ನನ್ನೀಗ ಬಿಟ್ಬಿಡು. ನನಗೇನು ತೋಚ್ತಾ ಇಲ್ಲ. ಏನಾಗುತ್ತೆ, ಏನಾಗ್ತಿದೆ ಒಂದು ಗೊತ್ತಾಗ್ತಿಲ್ಲ. ಅಮ್ಮನಿಗೆ ಮಾತ್ರ ಈ ವಿಷಯ ಹೇಳ್ಬೇಡ ಅಷ್ಟೆ, ಪ್ಲೀಸ್. ಹೇಳಿ ಚಾಂದಿನಿ. ಅಭಯ್, ನಾನು ಕಳ್ದೋಗಿದ್ದೀನಿ ಕಣೋ. ನೀನೇನ್ ಮೊಬೈಲಾ ಪರ್ಸಾ ಕಳ್ದೋಗೋದಕ್ಕೆ? ಸೀರಿಯಸ್ಲಿ ಕಣೋ, ನಾನು ಎಲ್ಲೋ ಕಳ್ದೋಗ್ಬಿಟ್ಟಿದ್ದೀನಿ. ಒಂದು ಆಟೋ ಟ್ಯಾಕ್ಸಿ ಏನೂ ಸಿಗ್ತಿಲ್ಲ, ತುಂಬಾ ಭಯ ಆಗ್ತಾ ಇದೆ. ಏ ಚಾನ್ಸಿ ರಾಣಿ, ಬೆಂಗಳೂರು ಹುಡುಗಂಗೆ ಮೀಟರ್ ಆಫ್ ಮಾಡ್ದವಳು ನೀನು. ನಿನಗ್ ಭಯ ಅಂದ್ರೆ ನಾನ್ ನಂಬ್ತೀನಾ? ಎಲ್ಲಿದೆಯಾ? ಅಕ್ಕಪಕ್ಕ ಏನಿದೆ ಹೇಳು. ಇಲ್ಲೊಂದು ಅಂಗಡಿ ಇದೆ, ಅಲ್ಲೆಲ್ಲೋ ಕುಡ್ಕನೋ ಬೇಕರೋ
ನನ್ನನ್ನೇ ನೋಡ್ಕೊಂಡು ಸ್ಕೆಚ್ ಆಗ್ತಾ ಇದ್ದಾನೆ. ಆಮೇಲೆ ಪಕ್ಕದಲ್ಲೇ ಕಸದ ಮೋರಿ ಇದೆ, ಎದುರುಗಡೆ ಮರ ಇದೆ, ಮರದ ಮೇಲೆ ಒಂದು ಗೂಬೆ ಕೂತಿದೆ, ಅಲ್ಲೊಂದು ನಾಯಿ ಬೊಗಳ್ತಾ ಇದೆ ಕಣೋ. ಏಯ್ ಲೂಸು, ಲ್ಯಾಂಡ್ ಮಾರ್ಕ್ ಹೇಳೋ ಹುಟ್ಟ ಇದು. ಸಾರಿ ಸಾರಿ ಸಾರಿ, ಒಂದು ನಿಮಿಷ ಇರು. ನನ್ನ ಲೆಫ್ಟ್ ಸೈಡ್ಗೆ ಒಂದು ದೇವಸ್ಥಾನ ಇದೆ, ಏನೋ ಫಂಕ್ಷನ್ ಅನ್ಸುತ್ತೆ ಕಣೋ. ಫುಲ್ ಸೀರಿಯಲ್ ಸೆಟ್ ಎಲ್ಲ ಹಾಕಿದ್ದಾರೆ ಗೊತ್ತಾ. ಆಮೇಲೆ ನನ್ನ ಎದುರುಗಡೆ ಒಂದು ದೊಡ್ಡ ಆಲದ ಮರ ಇದೆ. ನನ್ನ ರೈಟ್ ಸೈಡ್ಗೆ ಅಲ್ಲೊಂದು ಮೆಡಿಕಲ್ ಸ್ಟೋರ್ ಕಾಣಿಸ್ತಾ ಇದೆ. ಒಂದು ನಿಮಿಷ ಇರು, ಅಲ್ಲೊಂದು ಬೋರ್ಡ್ ಇದೆ ಕಣೋ, 6th ಮೇನ್ ಗಿರಿನಗರ್ ಅಂತೆ. ಓ ಅಲ್ಲಿದ್ಯಾ ನೀನು? ಸರಿ ಅಲ್ಲೇ ಇರು ನೀನು, ಇನ್ನು 6 ನಿಮಿಷದಲ್ಲಿ ಹಾರ್ಕೊಂಬರ್ತೀನಿ ನಾನು. ಬಾಯ್. ಯಾಕೆ ಇಷ್ಟೊಂದು ಸುಸ್ತಾಗಿದೆಯಾ? ಬೆಳಗ್ಗೆಯಿಂದ ಏನೂ ತಿಂದಿಲ್ವಾ? ಇಲ್ಲ ಕಣೋ, ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಫುಲ್ ವರ್ಕ್ ಇತ್ತು, ಉಪವಾಸ ಇದ್ದೀನಿ. ನಿನ್ನ ತಿನ್ನೋದು ಬಿಟ್ಟು ಕೆಲಸ ಮಾಡು ಅಂತ ಯಾವನು ಹೇಳಿರೋದು ನಿಂಗೆ? ಸರಿ ನಡಿ, ಇಲ್ಲೇನೋ ತಿನ್ಕೊಂಡು ಹೋಗೋಣ. ಬೇಡ, ಹೇಗಿದ್ರು ಮನೆಗೆ ಹೋಗ್ತಾ ಇದೀವಲ್ಲ. ಇಲ್ಲಿಂದ ನಮ್ಮ ಮನೆಗೆ ಮಿನಿಮಮ್ 1 ಗಂಟೆ ಕಾಲ ಜರ್ನಿ ಆಗತ್ತೆ. ಮೊದಲೇ ನೀನು ನಮ್ಮ ಭಾವಿ CMಗೆ ತುಂಬ ಬೇಕಾದವಳು. ನಿನ್ನನ್ನು ಹಸಿಸ್ಕೊಂಡು ಕರ್ಕೊಂಡವ್ರೆ ನನಗೆ ಪಾಪ ಸುತ್ಕೊಳ್ಳುತ್ತೆ ಅಷ್ಟೇ. ನೋಡೋಕೆ 30 kg ಚಿಲ್ಲರೆ ವೆಯ್ಟ್ ಇದೆಯಾ, ನಿನ್ನನ್ನು ಒಣಗಿಸ್ಕೊಂಡು ಕರ್ಕೊಂಡೋದ್ರೆ ನಮ್ಮ CM ನನಗೆ ಬಾಯಿಗೆ ಬಂದಂಗೆ ಉಗಿತಾರಷ್ಟೆ. ಸುಸ್ತಾಗಿದೆ ಕಣೋ, ತಪ್ಪುದ್ದೇಶ ಏನೂ ಇಲ್ಲ. ಹತ್ತಿ